ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಸಂಪಾದನೆ ಮಾಡಬೇಕು, ಯಾವುದಾದ್ರೂ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಪಡಿಸ್ಕೋಬೇಕು, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೇಕು, ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ದಾಗಲೇ ಸರಿಪಡಿಸ್ಕೋಬೇಕು ಅನ್ನತಕ್ಕಂಥ ಚಿಂತನೆ ಇದೆ. ಇದೆಲ್ಲದರ ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಸಹಪಾಠಿಗಳು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಕೈಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಇಂತಹವರ ನಡೆ ನಿಮಗೆ ಇಳಿಸ್ದಂಗೆ ಇರುತ್ತೆ. ಅವರೆಲ್ಲ ನಡೆಯುವಂತಹ ರೀತಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಆದರೂ ಬಲವಂತ ಮಾಗಸ್ಥಾನ ಏನೋ ಒಂದು ಸಾಧನೆ ಮಾಡಬೇಕು, ಹೇಗೋ ನಾನು ಬದುಕಬೇಕು ಅಂತಕ್ಕಂಥ ಆ ಬದುಕಿನ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು, ಆದರೆ ಆಗೋದಿಲ್ಲ. ಹೀಗೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇಂತಹ ಸಮಯದಲ್ಲೇ ಮನಸ್ಸಲ್ಲಾಗ್ತಕ್ಕಂತಹ ಒಂದಷ್ಟು ದುಃಖದ ಸನ್ನಿವೇಶಗಳನ್ನು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬೇಕು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಂಕರನ್ನ ಅಂದರೆ ಗಿರಿಜಾಶಂಕರನು ಅಥವಾ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಪಡೆಯಬೇಕು. ಹಾಗೆ ಶಿವನ ಆರಾಧನೆ ಮಾಡಬೇಕು. ಹೀಗೆ ನಡೆಸೋದ್ರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗತ್ತೆ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದು ಸಾಧನೆ ಮಾಡಿ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರುತ್ತೆ. ನೀವು ಏನೇನು ಮಾಡಬೇಕು ಅಂತಿದ್ದೀರೋ, ಯಾವ ಕೆಲಸವನ್ನು ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂತಿದ್ದೀರೋ, ಫಲಾಫಲಗಳನ್ನು ಏನು ಸಿದ್ಧಿಸ್ಕೊಳ್ಬೇಕು ಅಂತಿದ್ದೀರೋ ಅದೆಲ್ಲವೂ ಸಹಿತ ಸರಿಯಾದ ಸನ್ಮಾರ್ಗದತ್ತ ನಡೆದರೆ ಹೆಚ್ಚಿನ ಫಲಗಳು ಖಂಡಿತ ಸಿಗುತ್ತೆ. ಹತ್ತಿರದಲ್ಲೆಲ್ಲಾದರೂ ಒಂದು ಕಡೆ ಒಂದು ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಅರಿಶಿನ ಕುಂಕುಮವನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆಯನ್ನು ನಡೆಸಿದ್ದೇ ಆದರೆ ಮತ್ತಷ್ಟು ಅದೃಷ್ಟದ ಫಲ ನಿಮ್ಮದಾಗತ್ತೆ. ಕೆಲವಷ್ಟು ದೋಷಗಳಂತಕ್ಕಂಥದ್ದು ಕಂಡು ಬಂದರೂ ಆ ಸಮಸ್ಯೆಗಳಿಂದ ಹೊರಬರುವಂಥ ಅದೃಷ್ಟವೂ ನಿಮ್ಮದಾಗತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದರೆ ಹಿರಿಯರ ಮಾರ್ಗದರ್ಶನ ಬೇಕು. ಯಾರಾದರೂ ನಿಮ್ಮ ಪ್ರಾಂತ್ಯದಲ್ಲಿ ಸರಿಯಾದಂಥ ಹಿರಿಯರ ಗಮನಕ್ಕೆ ಬರುವಂಥ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾರ್ಗದರ್ಶನದೊಂದಿಗೆ ನೀವು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಆಲೋಚನೆ ಹೇಗಿರಬೇಕು, ನಿಮ್ಮ ವೃತ್ತಿ ಹೇಗಿರಬೇಕು, ಇದೆಲ್ಲವನ್ನು ಸಹಿತ ಮತ್ತೊಬ್ಬರ ಮಾರ್ಗದರ್ಶನವಾಗೂ ನಡೀತಾ ಇರುತ್ತೆ. ಎಲ್ಲ ಫಲಗಳು ಹೀಗೆ ಆಗುತ್ತೆ, ಹೀಗೆ ಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಲ್ಲ. ಆದರೆ ಕೆಲವು ಸಮಸ್ಯೆಗಳೆಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿಯಲ್ಲಿರುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರವನ್ನಂತೂ ಖಂಡಿತ ಹುಡುಕೊಳ್ಬೇಕಾಗತ್ತೆ. ನಿಮ್ಮ ವೃತ್ತಿಯಲ್ಲಿ ಯಾರು ನಿಮಗೆ ಅಡ್ಡಿ ಬರ್ತಿರ್ತಾರೆ, ಯಾರು ನಿಮ್ಮ ಕೆಲಸಕ್ಕೆ ನಿಮಗೆ ಡಿಸ್ಟರ್ಬ್ ಮಾಡ್ತಿರ್ತಾರೆ, ಯಾರು ನಿಮ್ಮನ್ನು ನಿಂದನೆ ಮಾಡಿ ನಿಂದಕರಾಗಿರ್ತಾರೆ, ಅವರು ಸಾಕಷ್ಟು ಹೊತ್ತು ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಆದರೂ ಆ ಪ್ರಾರಂಭ ಕ್ಷಣ ಯಾವುದೂ ಸಹಿತ ಸಮಸ್ಯೆ ಅಲ್ಲ, ಎಲ್ಲವೂ ಲಾಭದಾಯಕವಾಗಿರ್ತಕ್ಕಂಥದ್ದೇ. ಒಳ್ಳೆಯದಾಗುವಂತಹ ಕಾಲ ಎದುರಾದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಸತ್ಯಾಸತ್ಯತೆಗಳನ್ನು ಅರಿತು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಸೂಕ್ಷ್ಮತೆಗಳನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಬದುಕುವಂಥ ಯೋಗಫಲ. ಹಾಗೆ ಒಂದಷ್ಟು ಜನರಿಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಕೆಲವು ನೋವನ್ನು ಅನುಭವಿಸ್ತಿರ್ತೀರಿ, ಕೆಲವು ಸಮಸ್ಯೆಗಳನ್ನು ಕಾಣ್ತಾ ಇರ್ತೀರಿ. ಆದರೆ ಆ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಕಂಡುಕೊಳ್ಳುವ ಯೋಗಫಲವು ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ದಿನ ಕಳೀತಾ ಇದ್ದಾಗೆ ನೀವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ಅಚಾತುರ್ಯಗಳಾಗತ್ತೆ, ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ಹಾಗೆ ತೃಪ್ತಿ ಇಲ್ಲದಂತಹ ಬದುಕು ನಿಮಗೆ ಎದುರಾಗ್ಬೋದು. ಆದರೆ ಇಂತಹ ಸಮಯದಲ್ಲೇ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಭಾಳ ಜಾಗೃತರಾಗಿರಬೇಕು. ಕಂಡಂಗೆ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ಯಾರನ್ನು ನಂಬಿರ್ತಕ್ಕಂಥವರಿಂದ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಏನಾದರೂ ಒಂದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಏನು ಬೇಕು, ಏನು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಸರಿ ತಪ್ಪುಗಳನ್ನು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಳ್ಳದಿದ್ದರೆ ಅಲ್ಲಿ ವ್ಯತ್ಯಾಸ ಎಂಬತಕ್ಕಂಥದ್ದಾಗತ್ತೆ. ಆದರೆ ದುಡುಕಿ ಮುಂದೆ ತೀರ್ಮಾನ ತಗೊಳ್ಳಿಕ್ಕೆ ಆಗೋದಿಲ್ಲ. ದೇಹ ನಿಮಗೆ ಸ್ಪಂದಿಸೋದಿಲ್ಲ. ಅಂದರೆ ನೀವು ತೆಗೆದುಕೊಳ್ಳುವ ನಿಲುವು ತೀರ್ಮಾನಕ್ಕೆ ನಿಮ್ಮ ದೇಹವೇ ಸ್ಪಂದಿಸೋದಿಲ್ಲ. ಏನೋ ಒಂಥರ ಆಯಾಸ ಇದೆ, ಸುಸ್ತಿದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಿಂತನೆ ಮಾಡಬೇಕಾಗಿದೆ. ಜೊತೆಗೆ ಅದ್ಭುತವಾದಂತಹ ಗಳಿಗೆಯಲ್ಲಿ ಮಾಡುವಂತಹ ಅತ್ಯುತ್ತಮವಾದಂಥ ಕೆಲಸವನ್ನು ನೀವೇ ನಿಮ್ಮ ಕೈ ದೂರ ಮಾಡ್ಕೊಳ್ತೀರಿ. ಅದಾದಮೇಲೆ ಪಶ್ಚಾತ್ತಾಪ, ಅಯ್ಯೋ ಹೀಗಾಯ್ತೆ, ಹೀಗಾಗಬಾರ್ದಾಗಿತ್ತೆ, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು, ಅಥವಾ ಈ ಚಿಂತನೆ ಮಾಡಬಾರ್ದಾಗಿತ್ತು, ನಾನು ಇದು ಮಾಡಿ ನಾವು ಇಲ್ಲದ ನೋವು ಅನುಭವಿಸೋಂಗೆ ಆಯ್ತಲ್ಲ, ನನ್ನ ಮನಸ್ಸಲ್ಲಿ ನಾನು ಇನ್ನೊಬ್ಬರು ನೋವು ಕೊಟ್ಟಂಗೆ ಆಯ್ತಲ್ಲ. ಈ ಪ್ರಕಾರವಾದಂಥ ಕೆಲವೊಮ್ಮೆ ನಾವು ಮಾಡಿದಂಥ ತಪ್ಪು ಹೊರಪ್ರಪಂಚಕ್ಕೆ ನಗುಮುಖ ತೋರಿಸಬೇಕು. ಆದರೆ ಒಳಗಡೆ ಇರತಕ್ಕಂಥ ನೋವಿದೆಯಲ್ಲ, ತಪ್ಪಿನ ಅರಿವಾದಾಗ ಮನುಷ್ಯ ತುಂಬ ನೋವು ಪಡ್ತಾನೆ. ಆ ನೋವು ಪಡುವಂಥ ಕಾಲ ಎಚ್ಚರಿಕೆ ಎಂದರೆ ಏನೇ ಆದರೂ ಆಯಾ ಕಾಲ ಕಳೆದು ಹೋದಂಗೆ
ಮತ್ತು ಮುಂಬರತಕ್ಕಂತಹ ಹೊಸದನ್ನು, ಹೊಸ ಕ್ಷಣಗಳನ್ನು ನಾವು ಬರಮಾಡ್ಕೊಳ್ಬೇಕು. ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರಗಳಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಅಂತ ಅಚಾತುರ್ಯ ಆಗ್ತಕ್ಕಂಥದ್ದು ಸಹಜವೇ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯೂ ಇದೆ. ಹಾಗೆ ಮನಸ್ಸಲ್ಲಿ ಒಂದಷ್ಟು ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆ ಇದೆ. ಏಕೆಂದರೆ ಜೊತೆಲಿರ್ತಕ್ಕಂಥವರು, ಬೇಕಾಗಿರ್ತಕ್ಕಂಥವರು, ನಮ್ಮ ಹಿರಿಯರು ಅಥವಾ ನಮ್ಮ ಮಾರ್ಗದರ್ಶಕರು ಎಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣ್ಣಲ್ಲಿ ಕಾಣಿಸೋದ್ರಿಂದ ಅಥವಾ ಅವ್ರು ನಮ್ಮನ್ನು ನೋಡೋ ದೃಷ್ಟಿ ನಮಗೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದಿರೋದ್ರಿಂದ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಆದರೆ ಏನೇ ಆದರೂ ಭಗವಂತ ಆಯಾ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಖಂಡಿತ ಕೊಡ್ತಾನೆ. ನಿಮ್ಮ ಕರಹಸ್ತದಿಂದ ಸಂಪಿಗೆ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ಸಂಪಿಗೆಯಲ್ಲಿರ್ತಕ್ಕಂಥ ಸುಗಂಧವೇ ಹೇಗಿದೆಯೋ ಹಾಗೆ ನಿಮ್ಮ ಬದುಕಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಜವಾಬ್ದಾರಿ ಸಾಕಷ್ಟು ಹೊರಬೇಕಾಗತ್ತೆ. ಜವಾಬ್ದಾರಿ ಜೊತೆಗೆ ನಿಂದನೆಗಳು ಎದುರಾಗ್ತಾ ಹೋಗುತ್ತೆ. ಮನಸ್ಸು ನೆಮ್ಮದಿಲ್ಲದಿದ್ದರೂ ಬಲವಂತ ಮಾಗಸ್ನಾನ ಮಾಡಬೇಕಾಗತ್ತೆ. ಅಂದುಕೊಂಡ ಕೆಲಸ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಎಲ್ಲೋ ಒಂದು ಕಡೆ ಅಚಾತುರ್ಯಗಳಾಗುವಂತಹ ಲಕ್ಷಣಗಳಿದೆ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಸ್ಥಾನಮಾನ, ನಿಮಗೆ ಸಿಗುವಂತಹ ಗೌರವ, ನೀವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿತವಾದಂಥ ಒಂದಷ್ಟು ಕೆಲಸಗಳನ್ನು ಎಲ್ಲೂ ಸಹಿತ ಲೋಪಬಾರದಂಥ ರೀತಿಯಲ್ಲಿ ನಡಿಬೇಕು. ಭಗವಂತ ಎಲ್ಲವನ್ನೂ ಎಲ್ಲರಿಗೂ ಕೊಡೋದಿಲ್ಲ. ಅವರವರ ಗೃಹಸ್ಥಿತಿಗಳಲ್ಲಿ ಅನುಗುಣವಾಗಿ ಅವರಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಕಲ್ಪಿಸಿರ್ತಾನೆ. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕಾದ್ರೆ ಫಲಾಫಲಗಳನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂತಹ ಯೋಗ ಫಲ ಸಹಿತ ನಿಮ್ಮ ಅದೃಷ್ಟ ರೇಖೆಯಲ್ಲಿದೆ. ಹಾಗಾಗಿ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಯಾವುದೇ ಕೆಲಸ ಆದರೂ ತಾಳ್ಮೆಯಿಂದ ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನು ಬೇಕೋ ಅದರ ಬಗ್ಗೆ ಚಿಂತನೆ ಮಾಡಿ, ಯಾವುದು ಸರಿಯೋ ಅದರ ಬಗ್ಗೆ ಆಲೋಚನೆ ಮಾಡಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಅನುಗ್ರಹದಿಂದ ಸಾಕಷ್ಟು ಸಿದ್ಧಿ ಆಗುತ್ತೆ. ಸರಿಯಾದಂಥ ರೀತಿ ಕ್ರಮಬದ್ಧವಾಗಿ ಸತ್ಯಾಸತ್ಯತೆಗಳನ್ನು ಅರ್ತು ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಿದ್ರೆ ಒಳ್ಳೆ ಫಲಗಳು ನಿಮ್ಮದಾಗುತ್ತೆ. ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕು, ಏನಾದರೂ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಮನೆ ದೇವರ ಅನುಗ್ರಹವನ್ನು ಪಡೀರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮತ್ತೊಂದು ಹೆಜ್ಜೆ ಮುಂದೆ ಹಾಕಿ ಹತ್ತಿರದಲ್ಲಿ ಎಲ್ಲಾದರೂ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಬಿಲ್ವಪತ್ರೆ ಭಸ್ಮವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ವಯಸ್ಸಾಗಿರ್ತಕ್ಕಂತಹ ನಿರ್ಗತಿಕರಾಗಿರ್ತಕ್ಕಂತಹ ವೃದ್ಧರು ಯಾರಿದ್ದಾರೆ ಅಂತಹವ್ರನ್ನ ಹುಡುಕಿ ಅವರಿಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಕೊಡಿಸಿದ್ದೇ ಆದರೆ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.